ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಈ ಒಂದು ವ್ಲಾಗ್ ಬಂದುಬಿಟ್ಟು ಆಲ್ಮೋಸ್ಟ್ 3 ದಿನದ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ 3 ದಿನದ ವ್ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಂಗಳವಾರ ಶುರುವಾಗಿದ್ದ ವ್ಲಾಗು ಸೊ ಗುರುವಾರ ಎಂಡ್ ಆಯಿತು ಅಂತಲೇ ಹೇಳ್ಬೋದು. ಸೊ ಮಂಗಳವಾರ ಮಧ್ಯಾಹ್ನ ಅಡುಗೆಗೆ ಅಂತ ಅಂದ್ಬಿಟ್ಟು ನಾನು ಬೀನ್ಸ್ ಪಲ್ಯ ಹಾಗೆಯೇ ಬೇಳೆ ಸಾರು ಮತ್ತು ಬಜ್ಜಿನ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಯಾಕೋ ಬೀನ್ಸ್ ಪಲ್ಯ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗೆಯೇ ಬಿಸಿ ಬಿಸಿ ಬಜ್ಜಿ ಜೊತೆ ತುಂಬ ಚೆನ್ನಾಗಿರುತ್ತೆ, ಒಂದು ಲೈಟಾಗಿರೋ ಊಟ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಎಲ್ಲ ಮನೆ ಕೆಲಸಗಳು ಕೂಡ ಆಗಿತ್ತು. ಇನ್ನು ಪಾತ್ರೆಗಳು ಕೂಡ ಎಲ್ಲ ವಾಶ್ ಮಾಡಿ ಎತ್ತಿಟ್ಟಿದ್ದೆ. ಸೊ ಅದನ್ನೆಲ್ಲ ಆಮೇಲೆ ಜೋಡಿಸ್ಕೊಳ್ತೀನಿ. ತುಂಬಾ ಹೊಟ್ಟೆ ಹಸಿವಾಗಿದ್ದರಿಂದ ನಾನೊಂದು ಸ್ವಲ್ಪ ಬೇಗನೆ ಅಡುಗೆ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೋ ಗೊತ್ತಿಲ್ಲ, ಬೆಳಗ್ಗೆ ಹೊತ್ತು ಏನೋ ತಿನ್ನಬೇಕಂತಲೇ ಅನಿಸಲ್ಲ, ಬಟ್ ಮಧ್ಯಾಹ್ನ ಟೈಮ್ ಅಂತೂ ತುಂಬಾ ಹೊಟ್ಟೆ ಹಸಿತಾ ಇರುತ್ತೆ. ಯಾವಾಗ ಮಧ್ಯಾಹ್ನ ಊಟ ಬೇಗ ಮಾಡ್ತೀನಿ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿಯೇ ನಾನು ಒಂದು 12:30 ಹಾಗೆ ನಾನು ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡು ಪೂಜೆನೂ ಕೂಡ ಮಾಡಿ ಅದಾದಮೇಲೆ ಅಡುಗೆ ಕೆಲಸನ ನಾನು ಶುರು ಮಾಡ್ಕೊಳ್ಬಿಡ್ತೀನಿ. ಸೊ 1:30-2 ಗಂಟೆ ಅಷ್ಟೊತ್ತಿಗಾದರೂ ನಾನು ಊಟ ಮಾಡಬೇಕು ಅಂತ ತುಂಬ ಲೇಟಾಗೆಲ್ಲ ಮಾಡಿಕೊಂಡು ನಾನು ನಿಜ ಊಟ ಮಾಡೋಕ್ಕಾಗಲ್ಲ. ಹಾಗಾಗಿಯೇ ನಾನು ಒಂದು ಸ್ವಲ್ಪ ಬೇಗನೆ ಅಡುಗೆ ಕೆಲಸಗಳನ್ನ ಶುರು ಮಾಡ್ಕೊಂಡು ಬಿಡ್ತೀನಿ. ಸೊ ದಟ್ ನನಗೆ ಊಟದ ಟೈಮಿಗೆ ಕರೆಕ್ಟಾಗಿ ಅಡುಗೆ ಎಲ್ಲ ರೆಡಿಯಾಗಿರುತ್ತೆ ಅಂತ. ಹಾಗೆಯೇ ಹಿಂದಿನ ದಿನ ನಾನು ಜೀವನಿಗೆ ಹೇಳ್ತಾ ಇದ್ದೆ, ಒಂದು ಸ್ವಲ್ಪ ಮಾಸ್ಟರ್ ಬೆಡ್ರೂಮಲ್ಲಿ ಇರೋವಂತಹ ಹೆಡ್ ಬೋರ್ಡಲ್ಲಿ ಕುಷನ್ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅಂತ. ಯಾಕಂದರೆ ತುಂಬಾ ಡಸ್ಟ್ ಆಗಿಬಿಟ್ಟಿತ್ತು. ಅದನ್ನು ನಿಜವಾಗ್ಲೂ ನನಗೆ ಕ್ಲೀನ್ ಮಾಡೋಷ್ಟು ಪೇಷನ್ಸ್ ಕೂಡ ಇರಲಿಲ್ಲ. ಸೊ ಹಾಗಾಗಿ ನಾನು ಜೀವನ ಹತ್ರ ಹೇಳಿದಾಗ ಜೀವನ ಓಕೆ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಬರೀ ಈ ಥರ ಪೋಸ್ಟ್ಪೋನ್ ಮಾಡ್ಕೊಂಡೇ ಬರ್ತಾಯಿದ್ರು. ಮತ್ತು ಇವಾಗ ಅವರು ಕೂಡ ಜಾಬ್ಗೆ ಹೋಗೋದ್ರಿಂದ ಬೆಳಗ್ಗೆ ಹೋದರೆ ಸಂಜೆ ಬರ್ತಾರೆ. ಇನ್ನು ನಾನು ಎಲ್ಲ ಕೆಲಸನೂ ಮಾಡಿ ಅಂತ ಹೇಳೋದಕ್ಕಾಗಲ್ಲ ಅಲ್ವಾ. ಸೊ ನಾನೇನು ಅಂದ್ಕೊಂಡೆ, ಓಕೆ ಫೈನ್, ನಾನು ಏನಾದರೂ ವ್ಯಾಕ್ಯೂಮ್ ಕ್ಲೀನರ್ನ ಆರ್ಡರ್ ಮಾಡಿ ಬೈ ಮಾಡಿದ್ರೆ ನನಗೆ ಎಲ್ಲ ಈ ಥರ ಏನು ಕೆಲಸ ಇರ್ತವೆ, ಎಕ್ಸ್ಟ್ರಾ ಕೆಲಸಗಳು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ನಾನು ಈ ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ದೀನಿ. ಸೊ ಯಾವ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ನಾನು ಕಂಪ್ಲೀಟಾಗಿ ನಿಮಗೆ ಈ ಒಂದು ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಬೆಡ್ರೂಮ್ ಕುಷನ್ಸ್ನ ಕ್ಲೀನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಈ ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ದೀನಿ. ಅಗಾರೋ ರೀಗಲ್ 800 ಹ್ಯಾಂಡ್ ಹೆಲ್ಡ್ ವ್ಯಾಕ್ಯೂಮ್ ಕ್ಲೀನರ್ನ. ಸೊ ತುಂಬಾ ಚೆನ್ನಾಗಿದೆ. ಸೊ ನೋಡ್ತಾ ಇದ್ದೀರಾ ಅಲ್ವಾ. ಸೊ ಇದನ್ನು ನಾವು ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಸೊ ಇದು ಬಂದುಬಿಟ್ಟು ಡ್ರೈ ವ್ಯಾಕ್ಯೂಮಿಂಗ್ ಇರುತ್ತೆ. ಹಾಗೆಯೇ 6.5 kPa ಸಕ್ಷನ್ ಪವರ್ ಬರುತ್ತೆ. ಹಾಗೆಯೇ ತುಂಬ ಹ್ಯಾಂಡಿಯಾಗಿದೆ ಮತ್ತು ಲೈಟ್ ವೆಯ್ಟ್ ಕೂಡ ಇದೆ ಅಂತ ಹೇಳ್ಬೋದು. ಮತ್ತು ಇದಕ್ಕೆ ಬಂದುಬಿಟ್ಟು ಡ್ಯೂರಬಲ್ ಬಾಡಿ ಬರುತ್ತೆ. ಸ್ಮಾಲ್ ಮಿನಿ ಸೈಜಲ್ಲಿ ಇರೋದ್ರಿಂದ ನಾವು ಇದನ್ನು ಈಸಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಈಗ ನಾನು ನಮ್ಮ ಬೆಡ್ರೂಮ್ನಲ್ಲಿ ಇರೋ ಅಂತಹ ಹೆಡ್ ಬೋರ್ಡ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಡಸ್ಟ್ ಆಗಿಬಿಟ್ಟಿತ್ತು. ಸೊ ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡಿಕೊಂಡು ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅನ್ನೋದನ್ನು ನೀವು ಕೂಡ ನೋಡ್ಬೋದು. ಅಗಾರೋ ರೀಗಲ್ 800 ವ್ಯಾಟ್ಸ್ ಹ್ಯಾಂಡ್ ಹೆಲ್ಡ್ ವ್ಯಾಕ್ಯೂಮ್ ಕ್ಲೀನರ್ನಲ್ಲಿ ನಮಗೆ ಮಲ್ಟಿಪಲ್ ಕ್ಲೀನಿಂಗ್ ಬ್ರಷಸ್ ಕೂಡ ಸಿಗುತ್ತೆ. ಸೊ ಇಲ್ಲಿ ನಾನು ಒನ್ ಆಫ್ ದಿ ಬ್ರಷಸ್ನ ಯೂಸ್ ಮಾಡಿಕೊಂಡು ನಾನೀಗ ಕುಷನ್ ಹೆಡ್ ಬೋರ್ಡ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಗಾರೋ ರೀಗಲ್ 800 ವ್ಯಾಟ್ಸ್ ಹ್ಯಾಂಡೆಲ್ಡ್ ವ್ಯಾಕ್ಯೂಮ್ ಕ್ಲೀನರ್ನಲ್ಲಿ ನಮಗೆ ಫಿಲ್ಟರ್ ಟೈಪ್ ಬಂದುಬಿಟ್ಟು ಕ್ಲೋತಲ್ಲಿ ಬರುತ್ತೆ. ಹಾಗೆಯೇ ಪವರ್ ಸೋರ್ಸ್ ಬಂದುಬಿಟ್ಟು ಕಾರ್ಡೆಡ್ ಎಲೆಕ್ಟ್ರಿಕಲ್ಲಿ ಬರುತ್ತೆ. ಇದು ಬಂದುಬಿಟ್ಟು ಪವರ್ ಸೋರ್ಸ್ ಕಾರ್ಡೆಡ್ ಎಲೆಕ್ಟ್ರಿಕ್ ಆಗಿರುತ್ತೆ. ಸೊ ಇದನ್ನು ನೀವು ಪ್ಲಗ್ ಇನ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಇದು ಕಾರ್ಡ್ಲೆಸ್ ಆಗಿರೋದಿಲ್ಲ. ಹಾಗೆಯೇ ವೋಲ್ಟೇಜ್ ಪವರ್ ಬಂದುಬಿಟ್ಟು 240 ವೋಲ್ಟ್ಸ್ ಬರುತ್ತೆ. ಸೊ ಮೊದಲಿಂದನೂ ಹೇಳ್ತಾ ಇರೋ ಹಾಗೆ ಅಗಾರೋ ರೀಗಲ್ 800 ವ್ಯಾಟ್ಸ್ ಬಂದುಬಿಟ್ಟು 800 ವ್ಯಾಟ್ ಮೋಟರ್ ಪವರ್ನ ಹೊಂದಿರುತ್ತೆ ಅಂತ ಹೇಳ್ಬೋದು. ಹಾಗೆಯೇ 6.5 kPa ಸೆಕ್ಷನಲ್ಲಿ ನಮಗೆ ಈ ಒಂದು ಮೋಟರ್ ವರ್ಕ್ ಆಗುತ್ತೆ. ಹಾಗೆಯೇ ಡ್ಯೂರಬಲ್ ABS ಬಾಡಿ ಬರೋದ್ರಿಂದ ಈಸಿ ಟು ಕ್ಲೀನ್ ಅಂತಲೇ ಹೇಳ್ಬೋದು. ಇದರೊಳಗೆ ಕ್ರಿವೆಲ್ ನಾಸಲ್ ಬರೋದ್ರಿಂದ ನಮಗೆ ಏನಾದರೂ ಹಾರ್ಡ್ ಏರಿಯಾ ಇರುತ್ತೆ, ಅಲ್ಲಿಗೆ ನಾವು ರೀಚ್ ಮಾಡೋದಕ್ಕಾಗಿರಲ್ಲ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಹಾಗೆಯೇ ಇದಕ್ಕೆ ಈ ರೀತಿಯಾಗಿ ಎಕ್ಸ್ಟೆನ್ಷನ್ ಕೂಡ ಸಿಗುತ್ತೆ. ನಿಮಗೆ ಮೋಟರ್ನ ಕೈಯಲ್ಲಿ ಇಟ್ಕೊಂಡು ಯೂಸ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತ ಅಂದಾಗ ನೀವು ಈ ಒಂದು ಎಕ್ಸ್ಟೆನ್ಷನ್ನ ಯೂಸ್ ಮಾಡಿಬಿಟ್ಟು ಆರಾಮಾಗಿ ಈ ರೀತಿಯಾಗಿ ಕ್ಲೀನ್ ಕೂಡ ಮಾಡ್ಕೊಳ್ಬೋದು. ಸೊ ನನಗೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗಿದೆ. ಸೊ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಡಸ್ಟ್ ಬರ್ತಿದೆ ಅಂತ ಅಂದ್ಬಿಟ್ಟು. ಹಾಗೆಯೇ ಫೈನಲ್ ಆಗಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಎಷ್ಟು ಡಸ್ಟ್ ಕಲೆಕ್ಟ್ ಆಗಿದೆ ಮಾಸ್ಟರ್ ಬೆಡ್ರೂಮ್ ಹೆಡ್ ಬೋರ್ಡಲ್ಲಿ ಅಂತ ಅಂದ್ಬಿಟ್ಟು. ಈಗ ನೆಕ್ಸ್ಟ್ ನಾನು ನನ್ನ ಮಗನ ರೂಮ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಮಾಸ್ಟರ್ ಬೆಡ್ರೂಮಲ್ಲಿ ಇರೋವಂತಹ ಹೆಡ್ ಬೋರ್ಡೇ ಬೇರೆ ಡಿಸೈನ್ ಇದೆ. ಹಾಗೆಯೇ ನನ್ನ ಮಗನ ರೂಮಲ್ಲಿ ಇರೋವಂತಹ ಹೆಡ್ ಬೋರ್ಡೇ ಬೇರೆ ಡಿಸೈನ್ ಇದೆ. ಸೊ ಇಲ್ಲಿ ಬಂದುಬಿಟ್ಟು ನೀವು ನೋಡ್ತಾ ಇದ್ದೀರಾ ಅಲ್ವಾ, ಈ ರೀತಿಯಾಗಿ ಕ್ರಿವೈಸ್ ನಾಸಲ್ ಇರೋದ್ರಿಂದ ನನಗೆ ಈ ರೀತಿ ಹಾರ್ಡ್ ಏರಿಯಾ ಏನಿರುತ್ತೆ ಸಂದಿಯಲ್ಲೆಲ್ಲ ನಾನು ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಬೋದು. ತುಂಬ ಕಷ್ಟ ಅಂತಲೂ ಕೂಡ ಏನೂ ಅನಿಸಲ್ಲ. ಹಾಗೆಯೇ ತುಂಬ ಫೈನ್ ಡಸ್ಟ್ ಕೂಡ ಇದರೊಳಗೆ ನಾವು ಆರಾಮಾಗಿ ರಿಮೂವ್ ಮಾಡ್ಕೊಳ್ಬೋದು. 0.8 L ಡಸ್ಟ್ ಕಲೆಕ್ಟಿಂಗ್ ಕೆಪಾಸಿಟಿ ಕೂಡ ಇದೆ ಅಂತ ಹೇಳ್ಬೋದು. ಹಾಗೆಯೇ ಇದರಲ್ಲಿ ಬಂದುಬಿಟ್ಟು ನೀವು ನೋಡ್ತಾ ಇದ್ದೀರಲ್ವ ಮಲ್ಟಿಪರ್ಪಸ್ ಬ್ರಷಸ್ ಬರೋದ್ರಿಂದ ನಾವು ಸೋಫಾ, ಬೆಡ್, ಮ್ಯಾಟ್ರಸ್, ಕುಷನ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಹಾಗೆಯೇ ಲಾಂಗ್ ಪವರ್ ಕಾರ್ಡ್ ಕೊಟ್ಟಿರೋದ್ರಿಂದ ಅನ್ಇಂಟರಪ್ಟೆಡ್ ಕ್ಲೀನಿಂಗ್ ಇರುತ್ತೆ. ಸೊ ಹಾಗೆಯೇ ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ಕಾರ್ಡ್ ಬಂದುಬಿಟ್ಟು ಆಲ್ಮೋಸ್ಟ್ 5 ಮೀಟರ್ ಅಷ್ಟಾದರೂ ಬರುತ್ತೆ. ನಾವು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು.
ಹಾಗೆಯೇ ನಮಗೆ ಅಗಾರೋ ರಿಗಲ್ 800 ವ್ಯಾಟ್ ಹ್ಯಾಂಡಲ್ಡ್ ವ್ಯಾಕ್ಯೂಮ್ ಕ್ಲೀನರ್ ಬಂದುಬಿಟ್ಟು 1 ಇಯರ್ ವಾರಂಟಿ ಕೂಡ ಕೊಡ್ತಾ ಇದ್ದಾರೆ ಕಂಪ್ನಿ ಕಡೆಯಿಂದ. ಹಾಗೆಯೇ ಈಗ ನೋಡ್ತಾ ಇದ್ದೀರಾ ಅಲ್ವಾ, ನಾನು 2 ರೂಮ್ದು ಕೂಡ ಹೆಡ್ಬೋರ್ಡ್ನ ಕ್ಲೀನ್ ಮಾಡಿದಾಗಿದೆ, ಎಷ್ಟು ಡಸ್ಟ್ ಬಂದಿದೆ ಅಂತ ಅಂದ್ಬಿಟ್ಟು. ನಮ್ಮ ಮನೆ ಹಿಂದೆಗಡೆನೇ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ತುಂಬಾ ಬೇಗ ಮನೆಯಲ್ಲಿ ಹೆಡ್ಬೋರ್ಡ್ ಎಲ್ಲ ಧೂಳಾಗ್ಬಿಡುತ್ತೆ. ಅಟ್ಲೀಸ್ಟ್ ತಿಂಗಳಿಗೊಮ್ಮೆ ಆದ್ರೂ ನಾನು ಕಂಪ್ಲೀಟ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಬಟ್ ತಿಂಗಳಿಗೊಮ್ಮೆ ನಾನು ಈ ಥರ ಕ್ಲೀನ್ ಮಾಡಿಕೊಂಡ್ರು ಇಷ್ಟು ಡಸ್ಟ್ ಬಂದಿದೆ ಅಂತ ಅಂದರೆ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ ಅಂತಲೇ ಅನ್ಬೋದು. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಡಸ್ಟ್ ಇದೆ ಅಂತ ಅಂದ್ಬಿಟ್ಟು. ನನಗಂತೂ ಈ ಒಂದು ಪ್ರಾಡಕ್ಟ್ ತುಂಬಾ ಇಷ್ಟ ಆಗಿದೆ. ಸೊ ನಿಮಗೂ ಕೂಡ ಈ ಒಂದು ಪ್ರಾಡಕ್ಟ್ ಬೇಕು ಅಂತ ಅಂದರೆ ನಾನು ಅಗಾರೋ ರಿಗಲ್ 800 ವ್ಯಾಟ್ ಹ್ಯಾಂಡಲ್ಡ್ ವ್ಯಾಕ್ಯೂಮ್ ಕ್ಲೀನರ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೂ ಏನಾದರೂ ಈ ಒಂದು ಪ್ರಾಡಕ್ಟ್ ಬೈ ಮಾಡಬೇಕು ಅಂತ ಅಂದರೆ ಆ ಲಿಂಕ್ನ ಮೂಲಕ ನೀವು ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು. ಮತ್ತು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಕಿಟಕಿ ಹತ್ರ ಎಲ್ಲ ಸ್ವಲ್ಪ ಧೂಳಾಗ್ಬಿಟ್ಟಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಪೇಂಟ್ ಬ್ರಷ್ನ ಸಹಾಯದಿಂದ. ಸೊ ಈ ರೀತಿ ನಾನು ಪೇಂಟ್ ಬ್ರಷ್ನ ಯೂಸ್ ಮಾಡ್ಕೊಂಡು ಯಾಕೆ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು ತುಂಬ ಜಾಸ್ತಿ ಏನು ಡಸ್ಟ್ ಆಗಿರಲ್ಲ, ಸಣ್ಣದು ಏನಾದರೂ ಧೂಳಿತ್ತು ಅಂದ್ರೂ ನಾವು ಈಸಿಯಾಗಿ ಬ್ರಷ್ ಮಾಡಿದಾಗ ಕ್ಲೀನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು ವಾರಕ್ಕೊಮ್ಮೆ ಆದರೂ ನಾನು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ದಟ್ ನನಗೆ ಜಾಸ್ತಿ ಡಸ್ಟ್ ಅಂತ ಅನಿಸೋದಿಲ್ಲ. ಅದರಲ್ಲೂ ಕಿಟಕಿ ಆಗಿರ್ಬೋದು, ಎಸ್ಪೆಷಲಿ ದೇವ್ರ ಮನೆ ಬಾಗಿಲಲ್ಲಾಗಿರ್ಬೋದು, ಆವಾಗ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನನಗೆ ಅಷ್ಟಾಗಿ ಧೂಳು ಅಂತ ಅನಿಸೋದಿಲ್ಲ. ಸೊ ಹಾಗಾಗಿ ವಾರಕ್ಕೊಮ್ಮೆ ಆದ್ರೂ ನಾನು ಈ ರೀತಿಯಾಗಿ ಪೇಂಟ್ ಬ್ರಷ್ನ ಯೂಸ್ ಮಾಡಿಕೊಂಡು ಡಸ್ಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಕ್ಲೀನಾಗೂ ಕೂಡ ಇರುತ್ತೆ. ಹಾಗೆಯೇ ತುಂಬ ಜಾಸ್ತಿ ಧೂಳು ಮಾಡಿಕೊಂಡು ನಾನು ಏನೂ ಕ್ಲೀನ್ ಮಾಡ್ತಾಯಿಲ್ಲ ಅನ್ನೋದು ಒಂದು ಫೀಲ್ ಇರುತ್ತೆ ಅಂತ ಅಷ್ಟೇನೆ. ಇನ್ನು ಬೆಳಗ್ಗೆ ತಿಂಡಿಗೆ ನಾನು ದೋಸೆ ಹಾಗೆಯೇ ಆಲೂಗಡ್ಡೆ ಪಲ್ಯ ಚಟ್ನಿನ ಮಾಡಿದ್ದೆ. ಅಪ್ಪುನ ರೆಡಿ ಮಾಡಿ ಕರ್ಕೊಂಡು ಹೋಗಿ ಸ್ಕೂಲಿಗೆ ಕೂಡ ಬಿಟ್ಬಿಟ್ಟು ಬಂದಿದ್ದಾಯಿತು. ಅವನ್ನ ಬಿಟ್ಬಿಟ್ಟು ಬಂದಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ನಾನು ಕೂಡ ನಂದು ಏನು ಕೆಲಸಗಳಿರ್ತವೆ ಮನೆ ಕೆಲಸಗಳನ್ನ ಅದನ್ನು ಮಾಡ್ಕೊಳ್ತೀನಿ. ಆದಷ್ಟು ನಾನು ಬೆಳಗ್ಗೆ ಬೇಗನೆ ಮುಗಿಸ್ಕೊಂಡ್ಬಿಡ್ತೀನಿ. ಬಟ್ ಈ ರೀತಿಯಾಗಿ ಏನಾದರೂ ಡಸ್ಟಿಂಗ್ ಕೆಲಸ ಎಲ್ಲ ಇತ್ತು ಅಂತ ಅಂದರೆ ಅವನ್ನ ಬಿಟ್ಬಿಟ್ಟು ಬಂದಮೇಲೆ ನಾನು ಎಲ್ಲ ಕೆಲಸಗಳನ್ನೂ ಮಾಡ್ಕೊಳ್ಳೋ ಅಂಥದ್ದು. ಸೊ ಇವತ್ತೇನು ಜಾಸ್ತಿ ಕೆಲಸ ಇರಲಿಲ್ಲ, ಜಸ್ಟ್ ಮನೆ ಕಸ ಗುಡಿಸ್ಬೇಕಾಗಿತ್ತು ಅಷ್ಟೇ. ಬೇಗನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ನನಗೆ ಒಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಇನ್ನು ಮಧ್ಯಾಹ್ನ ಅಡುಗೆ ಮಾಡೋದಕ್ಕೇನು ಪ್ಲ್ಯಾನೇ ಮಾಡಿಲ್ಲ. ಸೊ ಹಿಂದಿನ ದಿನ ಏನು ಬೇಳೆ ಸಾಂಬಾರು ಮಾಡಿದ್ದೆ ಅದೇ ಇತ್ತು ಸ್ವಲ್ಪ, ಬಟ್ ಆದರೆ ನನಗೆ ಯಾಕೋ ತಿನ್ನೋದಕ್ಕೆ ಮನಸ್ಸಿರಲಿಲ್ಲ. ಸೊ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ. ಸಿಂಪಲ್ ರೆಸಿಪಿ ಲೈಕ್ ಉಪ್ಸಾರು ಏನಾದರೂ ನೋಡಬೇಕು ಹೆಂಗಾಗುತ್ತೆ ಏನು ಅಂತ. ಸೊ ಹೀಗೆ ಸಾಂಗ್ಸ್ ಎಲ್ಲ ಕೇಳಿಕೊಂಡು ಮನೆ ಒಳಗಡೆ ಏನು ಡಸ್ಟಿಂಗ್ ಕೆಲಸ ಎಲ್ಲ ಮಾಡ್ಕೊಳ್ಬೇಕು ಅದನ್ನೆಲ್ಲ ಮಾಡಿಕೊಂಡೆ. ಇನ್ನು ಹೇಗಿದ್ರೂ ಬ್ರಷ್ ಇತ್ತಲ್ಲ ಕೈಯಲ್ಲೇ, ಸೊ ಅದರಲ್ಲೇ ನಾನು ಮನೆ ಬಾಗಿಲಲ್ಲಿ ಏನು ರಂಗೋಲಿ ಹಾಕಿದ್ದೆ ಅದನ್ನು ಕೂಡ ತಕ್ಕೊಂಡೆ. ಸೊ ಈಗ ಹೊರಗಡೆ ಏನು ರಂಗೋಲಿ ಬಿಡಬೇಕು ಬಾಗಿಲೆಲ್ಲ ಒರೆಸ್ಕೊಂಡು, ಸೊ ಅದನ್ನು ಕೂಡ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟಿಗೆ ಕಸ ಗುಡಿಸ್ಕೊಂಡು ಅದಾದಮೇಲೆ ಮೆಟ್ಲು ಗುಡಿಸ್ಕೊಂಡು ಹೋಗ್ತೀನಿ. ಆಮೇಲೆ ಮಾಪಲ್ಲಿ ಕಂಪ್ಲೀಟ್ ಏನು ಫಸ್ಟ್ ಫ್ಲೋರ್ ತನಕ ಸ್ಟೆಪ್ಸ್ ಇದೆ ಅಲ್ಲಿನ ಫುಲ್ ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಏರಿಯಾ ಎಲ್ಲ ಏನಿದೆ ಅದನ್ನು ನಾನಿನ್ನು ಕ್ಲೀನ್ ಮಾಡ್ಕೊಳ್ತಲ್ಲ, ಆಲ್ಮೋಸ್ಟ್ ಒಂದು ತಿಂಗಳಿಂದನೇ ನಾನು ಕ್ಲೀನ್ ಮಾಡ್ಕೊಳ್ತಲ್ಲ. ಗ್ರೌಂಡ್ ಫ್ಲೋರ್ ಮನೆಯವರನ್ನೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಾರೆ. ಸೊ ಏನಾದರೂ ತುಂಬ ಗಲೀಜಾಗಿದೆ ಅಂತಂದರೆ ನಾನು ಜೀವನ್ ಹೆಲ್ಪ್ ತೊಗೊಂಡು ಕ್ಲೀನ್ ಮಾಡ್ಕೊಳ್ತೀನಿ. ಇಲ್ಲ ಅಂತ ಅಂದರೆ ಅಷ್ಟಾಗೇನೂ ಅವ್ರು ಗಲೀಜಾಗಿ ಇಟ್ಕೊಂಡಿಲ್ಲ, ಪಾರ್ಕಿಂಗ್ ಎಲ್ಲ ನಾನು ಕ್ಲೀನಾಗೆ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ನನಗೆ ಅಷ್ಟಾಗಿ ತಲೆನೋವಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಎಲ್ಲ ಕೆಲಸಗಳಿಗಿಂತ ನನಗೆ ಮನೆ ಬಾಗಿಲನ್ನ ಒರೆಸ್ಬಿಟ್ಟು ರಂಗೋಲಿ ಬಿಡೋದು ಅಂದರೆ ತುಂಬ ಇಷ್ಟ. ಸೊ ಅದು ನನ್ನ ಫೇವ್ರೆಟ್ ಕೆಲಸ ಅಂತಲೇ ಹೇಳ್ಬೋದು. ಒಂಥರ ನನಗೂ ರಂಗೋಲಿ ಬಿಡಿಸೋವಾಗ ಮೈಂಡ್ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಸೊ ನಾನು ತುಂಬಾ ಎಂಜಾಯ್ ಮಾಡ್ತೀನಿ. ಹಾಗೆಯೇ ಯಾವ ಡಿಸೈನ್ ಬಿಡೋದು ಅಂತೆಲ್ಲ ಯೋಚನೆ ಮಾಡಿಕೊಂಡು ನಾನು ಈ ರೀತಿಯಾಗಿ ಒಂದು ರಂಗೋಲಿನ ಬಿಟ್ಬಿಟ್ಟು ಬರ್ತೀನಿ. ಸೊ ಮನೆ ಬಾಗಿಲು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ರು. ಸೊ ಅವರು ಬರೋ ಅಷ್ಟೊತ್ತಿಗೆ ನಾನು ಕೂಡ ನನ್ನ ಸ್ನಾನ ಕೆಲಸ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೆ. ಬಟ್ ಬಟ್ಟೆನ ವಾಶ್ಗೆ ಹಾಕಿದ್ದೆ, ಅದೊಂದು ಕೆಲಸ ಹಾಗೆ ಪೆಂಡಿಂಗ್ ಉಳಿದ್ಬಿಟ್ಟಿತ್ತು. ಮತ್ತು ಮೇಲ್ಗಡೆ ಟೆರೆಸ್ ಹೇಗಿದ್ರೂ ಕ್ಲೀನ್ ಮಾಡ್ಕೊಂಬಿಡೋಣ, ಹೇಗಿದ್ರು ನನ್ನ ತಮ್ಮಂಗೆ ಬರೋದಕ್ಕೆ ಹೇಳಿದ್ದೀನಲ್ವ. ಸೊ ಇವತ್ತು ಈ ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಅವನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಇನ್ನು ನನ್ನ ಫ್ರೆಂಡ್ ಹೋದ್ಮೇಲೆ ಬಟ್ಟೆ ಎಲ್ಲ ಏನು ವಾಶ್ಗೆ ಹಾಕಿದ್ದೆ ಅದನ್ನೆಲ್ಲ ತೊಗೊಂಡು ಒಣಗಾಕೋಕ್ಕೆ ಅಂತ ಅಂದ್ಬಿಟ್ಟು ಬಾಸ್ಕೆಟಲ್ಲಿ ಕೂಡ ಎತ್ತಿಟ್ಕೊಂಡೆ. ಇನ್ನು ಕೆಳಗಡೆ ಹೋಗೋದಕ್ಕೂ ಮುಂಚೆ
ನಾನು ಒಂದ್ಸಲಿ ಟೆರೇಸ್ ಎಲ್ಲ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು. ಈಗ ಮಳೆಗಾಲ ಆಗಿರೋದ್ರಿಂದ ಏನು ಗೊತ್ತಾ, ಹೋಗ್ಬಿಟ್ಟು ಎಲ್ಲ ಪೈಪಲ್ಲಿ ಕಟ್ಕೊಂಬಿಡುತ್ತೆ ಏನಾದರೂ ಧೂಳು, ಆಮೇಲೆ ಏನಾದರೂ ಗಿಡಗಳದ್ದು ಎಲೆ ಎಲ್ಲ ಬಿದ್ದಿದ್ರೆ. ಸೊ ಹಾಗಾಗಿ ಕಂಪ್ಲೀಟಾಗಿ ಟೆರೇಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಸೊ ಇವತ್ತು ಇದೊಂದು ಕೆಲಸ ಅಂತೂ ಆಯಿತು ಅಂತ ಹೇಳ್ಬೋದು. ಹೆಂಗೋ ಮೇಲ್ಗಡೆ ಬಟ್ಟೆ ಒಣಗಾಕೋಕ್ಕೆ ಅಂತ ಬಂದವಳು. ಸೊ ಇದನ್ನು ಕೂಡ ಮಾಡ್ಕೊಂಡ್ಬಿಟ್ಟೆ. ಹಾಗೆಯೇ ನನ್ನ ಫ್ರೆಂಡ್ ಕಾಲ್ ಮಾಡಿದ್ರಲ್ವಾ ಅಂತ ಅಂದ್ಬಿಟ್ಟು ಅವರಿಗೆ ನಮ್ಮ ಮನೆಯಲ್ಲಿ ಯಾವ ರೀತಿ ನಾನು ಗಿಡಗಳನ್ನೆಲ್ಲ ಇಟ್ಟಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೆ. ಸೊ ಅವರಂತೂ ತುಂಬಾ ಗಿಡಗಳನ್ನ ಇಟ್ಕೊಂಡಿದ್ದೀರಾ, ಬಟ್ ಯಾಕೆ ಈ ಥರ ಒಂದೇ ಕಡೆ ಇಟ್ಬಿಟ್ಟಿದ್ದೀರಾ, ನೀಟಾಗಿ ಅರೇಂಜ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೆ. ಏನಂದರೆ ನಾವು ಮನೆಗೆ ಶಿಫ್ಟ್ ಆದಾಗ ನಂಗೆ ಗಿಡಗಳನ್ನ ಹಾಕೋಬೇಕು ಅಂತ ತುಂಬಾ ಆಸೆ ಇತ್ತು, ಬಟ್ ಹೆಂಗೆ ಅರೇಂಜ್ ಮಾಡಬೇಕು ಅನ್ನೋದೊಂದು ಗೊತ್ತಾಗ್ತಾ ಇರಲಿಲ್ಲ. ಸೊ ನಾನು ಯಾವಾಗಲೂ ಅಂದ್ಕೊಳ್ತಾ ಇದ್ದೆ ಮೀಶೋಯಿಂದ ಒಂದು ಏನು ಸ್ಟೆಪ್ಸ್ ಥರ ಬರುತ್ತಲ್ವ, ಅದನ್ನು ಬೈ ಮಾಡಿ ಅದಾದಮೇಲೆ ನೀಟಾಗಿ ಅರೇಂಜ್ ಮಾಡೋಣ ಅಂತ. ಬಟ್ ಅದು ಅನ್ಕೊಂಡು ಪೋಸ್ಟ್ಪೋನ್ ಆಗ್ತಾನೇ ಇದೆ. ಸೊ ಇದೇ ಥರ ಆಗ್ತಿದ್ರೆ ಹಿಂಗೆ ಗಿಡಗಳನ್ನ ನೋಡೋಕ್ಕೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಇವತ್ತು ಹೇಗಿದ್ದರೂ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಮನೆ ಒಳಗೆಲ್ಲ ಏನಿದೆ ಕೆಲಸಗಳೆಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಸ್ನಾನ ಮಾಡಿ ದೇವ್ರ ಪೂಜೆನೂ ಕೂಡ ಮಾಡಿದ್ದಾಗಿದೆ. ಇವಾಗ ಜಸ್ಟ್ ಏನಂತ ಅಂದರೆ ಇದು ಒಂದು ಕೆಲಸ ಏನಿದೆ ಟೆರೇಸ್ ಕ್ಲೀನ್ ಮಾಡ್ಕೊಳ್ಳೋದು, ಅದನ್ನಾದರೂ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತೀನಿ. ಸೊ ಈ ಥರ ನನಗೆ ಫ್ರೀಯಾಗಿದ್ದಾಗ ಏನಾದರೂ ಯಾರಾದರೂ ಹೆಲ್ಪಿಗೆ ಇದ್ಬಿಟ್ರಂತೂ ಆರಾಮಾಗಿ ನಾನು ಕೆಲಸಗಳನ್ನೆಲ್ಲ ಮಾಡ್ಕೊಂಬಿಡ್ತೀನಿ ಅಂತ ಹೇಳ್ಬೋದು. ಯಾಕಂದರೆ ಒಂದು ಮಾತಾಡೋಕ್ಕೆ ಯಾರಾದರೂ ಇರ್ತಾರೆ, ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ ನಮಗೆ ಅಷ್ಟೊಂದು ಕೆಲಸ ಮಾಡಿದ್ದೀವಿ ಅಂತಲೂ ಕೂಡ ಅನಿಸಲ್ಲ. ಸೊ ಹಾಗಾಗಿ ಇನ್ನು ನನ್ನ ಫ್ರೆಂಡ್ ಕಾಲ್ ಮಾಡಿದ್ರಲ್ಲ, ಅವ್ರ ಹತ್ರ ಮಾತಾಡ್ಕೊಂಡೇ ಬಟ್ಟೆಗಳೆಲ್ಲ ಏನು ವಾಶ್ಗೆ ಹಾಕಿದ್ದೆ ಅದನ್ನೆಲ್ಲ ಎತ್ಕೊಂಡು ಇವಾಗ ಕೆಳಗಡೆ ಬಾಲ್ಕನಿಗೆ ಬಂದೆ. ಮೇಲ್ಗಡೆನೇ ಒಣಗಾಕ್ಬೋದಾಗಿತ್ತು, ಬಟ್ ಏನಕ್ಕೆ ಮೇಲ್ಗಡೆ ಒಣಗಾಕಿಲ್ಲ ಅಂತಂದರೆ ಇವಾಗ ವೆದರ್ ಯಾವ ರೀತಿ ಇದೆ ನಿಮಗೆ ಗೊತ್ತು. ಒಂದು ಸ್ವಲ್ಪ ಹೊತ್ತು ಬಿಸಿಲಿದ್ರೆ ಆಗಲೇ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮಳೆ ಬರ್ತಾ ಇರುತ್ತೆ. ಸೊ ಈ ರೀತಿ ವೆದರ್ ಇದ್ದಾಗ ಮೇಲ್ಗಡೆ ತೊಗೊಂಡು ಬಟ್ಟೆನ ಒಣಗಾಕಿ ಸುಮ್ಮನೆ ನಾನು ಹೋಗಿ ತೊಗೊಂಬರೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನು ಬಾಲ್ಕನಿನಲ್ಲಿ ಫ್ಲೈಯಿಂಗ್ ಹ್ಯಾಂಗರ್ಸ್ ಏನು ಹಾಕ್ಸಿದ್ದೀವಿ ಅಲ್ಲೇ ಯೂಶ್ವಲಾಗಿ ಬಟ್ಟೆಗಳನ್ನ ಒಣಗಾಕೊಂಡ್ಬಿಡ್ತೀನಿ. ನನಗೂ ಕೂಡ ಬಟ್ಟೆ ಡ್ರೈ ಆದಮೇಲೆ ಅದನ್ನು ತೆಗೆದಿಟ್ಕೊಳ್ಳೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಒಂದು ಏನಂದರೆ ಜಾಸ್ತಿ ಬಟ್ಟೆ ಇದ್ದಾಗ ಮೇಲ್ಗಡೆಯಿಂದ ಕೆಳಗಡೆ ತೊಗೊಂಬರೋಕ್ಕಷ್ಟೇ ಒಂದು ಸ್ವಲ್ಪ ಕಷ್ಟ ಅನಿಸೋದು, ಅದು ಬಿಟ್ಟರೆ ಏನೂ ಇಲ್ಲ. ನನಗೆ ಜೀವನ ಹೇಳ್ತಿರ್ತಾರೆ ವೆಯ್ಟೆಲ್ಲ ಲಿಫ್ಟ್ ಮಾಡಬೇಡ ಆ ಥರದ್ದೆಲ್ಲ ಅಂತ ಅಂದ್ಬಿಟ್ಟು, ಬಟ್ ನನಗೇನು ಅಷ್ಟಾಗೇನು ಕಷ್ಟ ಅನಿಸಲ್ಲ ಫ್ರೆಂಡ್ಸ್. ನಿಜ ಹೇಳಬೇಕು ಅಂದರೆ ತುಂಬ ಸೆನ್ಸಿಟಿವ್ ಆಗಿ ಇದು ಮಾಡಬಾರ್ದು ಅದು ಮಾಡಬಾರ್ದು ಅಂತೆಲ್ಲ ನಾನು ನಿಜ ಯೋಚನೆ ಮಾಡಲ್ಲ. ಯಾಕಂದರೆ ನಾನು ಅಪ್ಪು ಪ್ರೆಗ್ನೆಂಟಲ್ಲಿ ಕೂಡ ಅಷ್ಟೇ, ನಾವು ಇದ್ದಿದ್ದೆ 3rd ಫ್ಲೋರು. ನಾನು ಆವಾಗಲೂ ಕೂಡ ಮೇಲೆ ಹತ್ತಿ ಇಳಿತಾ ಇದ್ದೆ, ನನಗೇನು ಅಷ್ಟಾಗಿ ಕಷ್ಟ ಅನ್ನಿಸ್ತಾ ಇರಲಿಲ್ಲ. ಮತ್ತು ಇವಾಗಲೂ ಕೂಡ ಅಷ್ಟೇ, ನನಗೇನು ತುಂಬ ಸುಸ್ತು ಆ ಥರದ್ದೆಲ್ಲ ಏನೂ ಇಲ್ಲ. ನನಗೆ ನನ್ನ ಬಾಡಿ ಸ್ಟ್ರೈನ್ ಆಗಿದೆ ಅಂತ ಗೊತ್ತಾದಾಗ ನಾನು ಆರಾಮಾಗಿ ಹೋಗಿ ರೆಸ್ಟ್ ಮಾಡಿಬಿಡ್ತೀನಿ. ಸೊ ನನಗೂ ಆ ಟೈಮ್ಗೆ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಮತ್ತು ಒಂದಷ್ಟು ಶಾರ್ಟ್ ಮೂವೀಸ್ ನೋಡೋದಾಗಿರ್ಬೋದು, ಸಾಂಗ್ಸ್ ಕೇಳೋದಾಗಿರ್ಬೋದು. ಸೊ ಇದೆಲ್ಲ ನಂಗೆ ತುಂಬಾ ಇಷ್ಟ. ಅದನ್ನು ನಾನು ಯಾವ ರೀತಿ ನನ್ನ ಟೈಮ್ ಸ್ಪೆಂಡ್ ಮಾಡಬೇಕು ಆ ಥರ ಸ್ಪೆಂಡ್ ಮಾಡ್ತೀನಿ. ಇನ್ನು ನಾನು ಜಾಸ್ತಿ ಬಾಲ್ಕನಿನಲ್ಲಿ ಬಂದು ಕೂತ್ಕೊಳ್ಳೋದು ಅಂತಲೇ ಹೇಳ್ಬೋದು. ಅದೇನೋ ಗೊತ್ತಿಲ್ಲ, ನನಗೆ ಈ ಒಂದು ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ ಯಾವಾಗಲೂ ಕೂಡ. ನನಗೆ ಏನಾದರೂ ತುಂಬ ಬೇಜಾರಾಗ್ತಿದೆ, ಲೋನ್ಲಿ ಫೀಲ್ ಅಂತ ಅಂದರೆ ನಾನು ಬಂದು ಕೂತ್ಕೊಳ್ಳೋದೇ ಬಾಲ್ಕನಿನಲ್ಲಿ. ಸೊ ನನ್ನ ಒಂದು ಫೇವ್ರೆಟ್ ಜಾಗ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ. ಹಾಗೆಯೇ ಇವಾಗ ಊಟದ ಟೈಮ್ ಕೂಡ ಆಗಿತ್ತು. ಹೇಗಿದ್ರೂ ಬೆಳಗ್ಗೆ ನಾನು ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿನ ಮಾಡಿದ್ದೆ, ಬಟ್ ಈಗ ನನಗೆ ಅದನ್ನು ತಿನ್ನೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಬೆಂಡೆಕಾಯಿ ಪಲ್ಯನ ಇತ್ತು ಮನೆಯಲ್ಲಿ. ಸೊ ಅದನ್ನೇ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಹಿಂದಿನ ದಿನ ಸಂಜೆ ನಾನು ಒಂದು ಸ್ವಲ್ಪ ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡಿಟ್ಕೊಂಡಿದ್ದೆ. ಇಫ್ ಇನ್ ಕೇಸ್ ಏನಾದರೂ ನನಗೆ ತುಂಬ ತೀರಾ ಅಡುಗೆ ಮಾಡೋದಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಈ ರೀತಿಯಾಗಿ ಆದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಷ್ಟೇನೆ ಏನಾದರೂ ಒಂದು ರೆಸಿಪಿನ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಎಲ್ಲ ಟೈಮು ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಕೆಲವೊಮ್ಮೆ ನನಗೂ ಸುಸ್ತಾದಾಗ ಅಡುಗೆ ಮಾಡಬೇಕು ಅಂತಂದರೆ ತುಂಬಾ ಒಂಥರ ಮೈವಾರ ಅಂತ ಅನಿಸುತ್ತೆ. ಎಲ್ಲರಿಗೂ ಕೆಲವೊಮ್ಮೆ ಹಾಗಾಗುತ್ತೆ, ನಾನು ಒಬ್ಬಳೇ ಅಂತ ಅಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಚಪಾತಿ ಹಾಗೆಯೇ ಬೆಂಡೆಕಾಯಿ ಪಲ್ಯನ ಮಧ್ಯಾಹ್ನ ಊಟಕ್ಕೆ ಅಂತ ಮಾಡಿಕೊಂಡೆ. ಇನ್ನು ನನ್ನ ತಮ್ಮ ಬಂದ ಊಟ ಮಾಡೋದಕ್ಕೆ ಹೇಳಿದೆ ಅವನಿಗೆ, ಬಟ್ ಅವನು ಬೇಡ ಮನೆಯಲ್ಲೇ ತಿನ್ಕೊಂಡು ಬಂದಿದ್ದೀನಿ ಅಂತ ಹೇಳ್ದ. ಸೊ ಅವ್ನು ಬಂದಿದ್ದ ತಕ್ಷಣ ಏನಂದರೆ ಫಸ್ಟ್ ಅವ್ನಿಗೆ ಹೇಳಿರೋ ಕೆಲಸ ಮಾಡಿಬಿಡ್ಬೇಕು. ಸೊ ಅವನೇನಂದರೆ ಟೆರೇಸ್ಗೆ ಡೈರೆಕ್ಟಾಗಿ ಹೋಗ್ಬಿಟ್ಟ, ಬಾ ಫಸ್ಟ್ ಅದು ಏನಿದೆ ಕಂಪ್ಲೀಟ್ ಮಾಡಿಬಿಡೋಣ ಅಂತ. ಸೊ ನಾನು ಕೂಡ ಅವನ ಜೊತೆಗೆ ಮೇಲ್ಗಡೆ ಬಂದೆ. ಒಂದು 5 ನಿಮಿಷ ನಾನು ಕೂಡ ಹಾಗೆ ಹೀಗೆ ಇಲ್ಲಿ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತೆಲ್ಲ ಕಂಪ್ಲೀಟಾಗಿ ಹೇಳಿದೆ. ಬಟ್ ಅವನು ಫಸ್ಟ್ ಪಾಟೆಲ್ಲ ತೆಗ್ದಿಡೋಣ ಬಾ ಅಂತ ಅಂದ್ಬಿಟ್ಟು ಎಲ್ಲ ಪಾಟ್ನ ಒಂದು ಸೈಡಲ್ಲಿ ತೆಗ್ದಿಟ್ಟಿದ್ದಾನೆ. ಸೊ ಇದ್ರ ಕೆಳಗಡೆ ಏನಿದೆ, ನಾವಲ್ಲಿ ಆಲೋ ಬ್ಲಾಕ್ ಇತ್ತು ಒಂದು ಸ್ವಲ್ಪ ಉಳಿದಿರೋದು ಮನೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ. ಸೊ ಆ ಒಂದು ಆಲೋ ಬ್ಲಾಕ್ನ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಪ್ಲೇವುಡ್ ಶೀಟ್ ಮಿಕ್ಕಿತ್ತು. ಸೊ ಅದನ್ನೇ ಇಟ್ಟು ಪಾಟ್ಗಳನ್ನ ಜೋಡಿಸಿರೋ ಅಂಥದ್ದು. ಡೈರೆಕ್ಟ್ ಟೆರೇಸ್ ಮೇಲೇ ಇಟ್ಟಿಲ್ಲ, ನೆಲದ ಮೇಲೆ. ಸೊ
ಈ ರೀತಿ ಮಾಡೋದ್ರಿಂದ ಏನಂದರೆ ಸ್ವಲ್ಪ ಗಲೀಜು ಅವಾಯ್ಡ್ ಆಗುತ್ತೆ ಅಂತ ಅಷ್ಟೇ ಆ ಥರ ಯೋಚನೆ ಮಾಡಿಟ್ಟಿದ್ದು. ಬಟ್ ಆ ಟೈಮಲ್ಲಿ ಏನಾಯಿತು ಅಂದರೆ ಮಳೆ ಬೇರೆ ಜೋರಾಗಿ ಬಂದು ಮಣ್ಣೆಲ್ಲ ಕಂಪ್ಲೀಟಾಗಿ ಪಾಟಿಂದ ಹೊರಗಡೆ ಬಂದು ಫುಲ್ ನೆಲ ಎಲ್ಲ ಒಂಥರ ಗಲೀಜು ಥರ ಆಗೋಗ್ಬಿಟ್ಟಿದೆ. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟೇ ಇವತ್ತು ಟೆರೆಸ್ ಕ್ಲೀನಿಂಗ್ ಅಂತ ಇಟ್ಕೊಂಡಿದ್ದು ನಾನು. ಸೊ ನಾನು ಆ್ಯಕ್ಚುಲಾಗಿ ಜಸ್ಟು ಅದೇನಿದೆ ಡಸ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಹೇಗಿದ್ರು ನನ್ನ ತಮ್ಮನಿಗೆ ಕೇಳೋಣ, ಅವನು ಏನಾರು ಬಂದರೆ ಕಂಪ್ಲೀಟಾಗಿ ಇದೇನು ಪಾಟೆಲ್ಲ ಅರೇಂಜ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಅದು ಕೆಲಸನ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಸೊ ಫೈನಲಿ ಅವ್ನು ಬಂದಲ್ಲ ಅಂತ ಅಂದ್ಬಿಟ್ಟೇ ಈ ಒಂದು ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಈ ಕೆಲಸ ಹೋಗ್ತಾ ಇದ್ದಿದ್ದು ಭಾನುವಾರಕ್ಕೆ. ಸೊ ಹೇಗಿದ್ರು ಅವ್ನು ನನಗೆ ಇದಾನಲ್ವ ಹೆಲ್ಪ್ ಮಾಡೋದಕ್ಕೆ. ನಿಜವಾಗ್ಲೂ ಅವನು ಇರೋದಕ್ಕೇ ಸಾಕಷ್ಟು ಕೆಲಸಗಳು ನಂಗೆ ತುಂಬಾ ಈಸಿಯಾಗಿ ಹೋಗ್ಬಿಡುತ್ತೆ. ಪಾಪ ನನಗೇನಾದ್ರು ಕೆಲಸ ಇದೆ ಒಂಚೂರು ಬರ್ತೀಯನೋ ಹೆಲ್ಪ್ ಮಾಡ್ತೀಯನೋ ಅಂತಂದರೆ ಖಂಡಿತ ಅವ್ನು ಬಂದು ನನಗೆ ಹೆಲ್ಪ್ ಮಾಡ್ತಾನೆ. ನಿಜ ನನಗೊಂದು ತುಂಬ ಖುಷಿ ಆಗುತ್ತೆ. ಹಾಗೆಯೇ ಇವಾಗ ನೋಡ್ಬೋದು ನೀವೇನೇ ನಾನು ಎಲ್ಲೂ ಪಾಟ್ ಎತ್ತಿಕ್ಕೋದು ಏನೂ ಮಾಡ್ತಾಯಿಲ್ಲ, ಎಲ್ಲ ಕಂಪ್ಲೀಟಾಗಿ ಅವನೇ ಮಾಡ್ತಾ ಇರೋದು. ಜಸ್ಟ್ ನಾನು ಅಲ್ಲಿ ಏನು ಕ್ಲೀನ್ ಮಾಡ್ಕೊಳ್ಬೇಕು ಅದನ್ನೆಲ್ಲ ನಾನು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಮನೆಯಲ್ಲಿ ಇಂಟೀರಿಯರ್ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ರೀತಿ ಪೀಸ್ಗಳೆಲ್ಲ ಮಿಕ್ಕಿತ್ತು, ಅದನ್ನೆಲ್ಲ ನಾನು ಹಾಗೆ ತೆಗೆದಿಟ್ಟಿದ್ದೆ. ಸೊ ಅದನ್ನು ನಾವು ಯೂಸ್ ಮಾಡಿಕೊಂಡು ಇವಾಗ ಪಾಟೆಲ್ಲ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ನಾನು ಮೀಶೋಯಿಂದ ಏನು ಸ್ಟ್ಯಾಂಡ್ ತರಿಸ್ಬೇಕಂತ ಅಂದ್ಕೊಂಡಿದ್ದೆ ಪಾಟೆಲ್ಲ ಇಡೋದಕ್ಕೆ, ಅದನ್ನೆಲ್ಲ ಈಗಲೇ ತರಿಸಲ್ಲ, ಯಾವಾಗಾದ್ರೂ ನೋಡೋಣ ಫ್ಯೂಚರಲ್ಲಿ ಆದಾಗ ತರಿಸ್ತೀನಿ. ಸದ್ಯಕ್ಕೆ ಇರೋದ್ರೊಳಗೆ ಮೇಂಟೈನ್ ಮಾಡಬೇಕಂತ ಅಂದ್ಬಿಟ್ಟು ನಾನು ಪಾಟ್ಗಳನ್ನ ಈ ರೀತಿ ನಮ್ಮ ಯೋಚನೆ ಪ್ರಕಾರ ಜೋಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಯಾವ ರೀತಿ ಎಲ್ಲ ನಾನು ಅದನ್ನು ಜೋಡಿಸ್ಕೊಳ್ತೀನಿ ಅನ್ನೋದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನಮ್ಮ ಒಂದು ಪುಟ್ಟ ಟೆರೇಸ್ನ ನಾವು ಯಾವ ರೀತಿ ಮೇಕ್ ಓವರ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನೀವು ಈ ಒಂದು ವ್ಲಾಗಲ್ಲಿ ನೋಡ್ಬೋದು. ಸೊ ನನ್ನ ಹತ್ರ ಅಂತೂ ಆಲ್ಮೋಸ್ಟ್ ತುಂಬಾ ಗಿಡಗಳ ಕಲೆಕ್ಷನ್ಸ್ ಇದೆ. ಬಟ್ ಏನಂತ ಅಂದರೆ ಈ ಸದ್ಯಕ್ಕೆ ನನಗೆ ಅಷ್ಟಾಗಿ ಮೇಂಟೈನ್ ಮಾಡೋದಕ್ಕಾಗಿಲ್ಲ. ಕೆಲವು ಒಂದೊಂದು ಏನು ಗೊತ್ತಾ, ಜೀವನ್ ಆರಾಮಾಗಿ ಗಿಡಕ್ಕೆ ನೀರು ಹಾಕೋದಾಗಿರ್ಬೋದು ಅದನ್ನೆಲ್ಲ ಅವ್ರು ಮಾಡಿಬಿಡ್ತಾರೆ. ನನಗೆ ಅದ್ರ ಬಗ್ಗೆಲೆಲ್ಲ ಏನೂ ಅಷ್ಟಾಗಿ ತಲೆನೋವಿಲ್ಲ. ಬಟ್ ಏನಂತ ಅಂದರೆ ಕೆಲವೊಮ್ಮೆ ಗಿಡಗಳಿಗೆಲ್ಲ ಈ ಹುಳಗಳಾಗ್ಬಿಡುತ್ತಲ್ವ. ಸೊ ಆ ಟೈಮಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಇಫ್ ಇನ್ ಕೇಸ್ ನಾವು ನೋಡ್ಕೊಂಡಿಲ್ಲ ಅಂತಂದರೆ ಖಂಡಿತ ಅದು ಕಂಪ್ಲೀಟಾಗಿ ಗಿಡನೇ ಹಾಳು ಮಾಡಿಬಿಡತ್ತೆ. ಸೊ ಅದಕ್ಕೋಸ್ಕರ ನಾನು ಏನಂತಂದರೆ ಒಂದೇ ಸೈಡಲ್ಲಿ ಇಟ್ಬಿಟ್ಟಿದ್ವಲ್ಲ, ಹುಳ ಆದರೂ ಕೂಡ ಗೊತ್ತಾಗ್ತಾ ಇರಲಿಲ್ಲ, ನೀಟಾಗಿ ಮೇಂಟೈನ್ ಮಾಡೋದಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿಯೇ ನಾನು ಈ ರೀತಿಯಾಗಿ ಇಟ್ಬಿಟ್ರೆ ಯಾವ ಗಿಡಕ್ಕೆ ಏನಾದ್ರು ಹುಳ ಆಗಿದೆಯಾ ಅಥವಾ ಗೊಬ್ಬರ ಹಾಕಬೇಕಾ ಅದನ್ನೆಲ್ಲ ನೋಡ್ಕೊಂಡು ನೀಟಾಗಿ ಮೇಂಟೈನ್ ಮಾಡ್ಕೋಬೋದು ಅಂತ ಈ ರೀತಿ ನಾನು ಗಿಡಗಳನ್ನ ಜೋಡಿಸೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಫೈನಲಿ ನನಗೆ ನನ್ನ ತಮ್ಮ ಹೆಲ್ಪ್ ಮಾಡ್ತಿದ್ದಾನಲ್ವ, ನಿಜ ತುಂಬ ಖುಷಿ ಆಯಿತು ನನಗೆ. ಹಾಗೆಯೇ ನನ್ನ ಮಗನ್ನ ಸ್ಕೂಲಿಂದ ಕರ್ಕೊಂಬರೋ ಟೈಮ್ ಕೂಡ ಆಯಿತು. ನನ್ನ ತಮ್ಮ ನಾನೇ ಹೋಗ್ಬಿಟ್ಟು ಕರ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಅವನು ಹೋಗಿ ಮಗುನ ಕರ್ಕೊಂಬರೋ ಅಷ್ಟೊತ್ತಿಗೆ ನಾನು ಕೂಡ ಆ ಪಾಟ್ ಕೆಳಗಡೆ ಏನು ಪ್ಲೇಟ್ಸ್ ಎಲ್ಲ ಇರುತ್ತೆ ಅದು ಸ್ವಲ್ಪ ಮಣ್ಣಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆಯೇ ನಮಗೆ ಏನು ಇಂಟೀರಿಯರಲ್ಲಿ ಒಂದು ಸ್ವಲ್ಪ ಇದೇನು ವುಡ್ ಪೀಸ್ ಎಲ್ಲ ಮಿಕ್ಕಿತ್ತಲ್ವ ಅದರಿಂದ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ನೋಡ್ಬೋದು ನೀವೇ ನಾವು ಯಾವ ರೀತಿ ಪಾಟ್ ಎಲ್ಲ ಅರೇಂಜ್ ಮಾಡ್ತಾಯಿದ್ದೀವಿ ಅಂತ. ಹಾಗೆಯೇ ಮನೆಯಲ್ಲಿ ನಾವು ಪೇಂಟ್ ಮಾಡಿಸೋವಾಗ ಈ ರೀತಿ ಏನು ಬಕೆಟ್ದು ಕ್ಯಾಪ್ ಬರುತ್ತೆ ಅಲ್ವಾ, ಪೇಂಟ್ ಬಕೆಟ್ದು, ಸೊ ಅದನ್ನು ಕೂಡ ನಾವು ಬಿಸಾಕಿರಲಿಲ್ಲ. ಸೊ ಅದನ್ನು ಹಾಗೆ ಇಟ್ಟಿದ್ವಿ. ಹಾಗೆಯೇ ಇವಾಗ ನಮ್ಮ ಅಪ್ಪ ಅವ್ರ ಮನೆಯದು ಹೊಸ ಬಿಲ್ಡಿಂಗಿಗೆ ಕೂಡ ಪೇಂಟ್ ಮಾಡಿಸಿದ್ರಲ್ವ, ಸೊ ಅವಾಗ ನಾನು ಹೇಳಿದ್ದೆ ಆವಾಗ ಕ್ಯಾಪೆಲ್ಲ ಏನಿದೆ ಅದನ್ನು ಬಿಸಾಡಬೇಡಿ, ನನಗೆ ಅದು ಬೇಕು ಹಾಗೆ ಇಟ್ಟಿರಿ ಅಂತ. ಸೊ ಅದನ್ನೆಲ್ಲ ನಮ್ಮ ಅಪ್ಪನೂ ಕೂಡ ಹಾಗೆ ಎತ್ತಿಟ್ಟಿದ್ರು. ಸೊ ಅಲ್ಲಿಂದ ಒಂದು ಸ್ವಲ್ಪ ಹಾಗೆಯೇ ನಮ್ಮ ಮನೆಯಲ್ಲಿ ಇದ್ದಿದ್ದು ಒಂದು ಅಷ್ಟು ಎಲ್ಲನೂ ಕೂಡ ತೊಗೊಂಡು ಈ ರೀತಿಯಾಗಿ ನಾನು ಒಂದು ಚಿಕ್ಕ ಚಿಕ್ಕ ಪಾಟ್ಗಳೆಲ್ಲ ಏನಿದೆ ಅದ್ರ ಕೆಳಗಡೆ ಪ್ಲೇಟ್ ಥರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ನ ತಮ್ಮ ಇಲ್ಲಿ ಏನು ಅರೇಂಜ್ ಮಾಡಬೇಕು ಅದನ್ನು ಒಂದು ಸೈಡ್ ಮಾಡ್ಕೊಳ್ತಾ ಇದ್ದ. ನಾನು ಕೂಡ ಗಿಡಗಳಿಗೆ ಕೆಲವೊಂದು ಏನು ಗೊತ್ತಾ ತುಂಬ ಮಣ್ಣು ಕಡಿಮೆ ಆಗಿಬಿಟ್ಟಿತ್ತು ಈ ಮಳೆ ಟೈಮಲ್ಲಿ. ಮಳೆ ಬಿದ್ದು ಆ ಮಣ್ಣೆಲ್ಲ ಒಂಥರ ಫಿಲ್ಟರ್ ಆಗಿ ಕೆಳಗಡೆ ಎಲ್ಲ ಒಂಥರ ಕರೆ ಕಟ್ದಂಗೆ ಆಗ್ಬಿಟ್ಟಿತ್ತು. ಪಾಟಲ್ಲಿ ಕೂಡ ಮಣ್ಣು ಕಡಿಮೆ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಒಂದು ಸ್ವಲ್ಪ ಮಣ್ಣೇನಿತ್ತು ಅದನ್ನೆಲ್ಲ ಕೂಡ ಹಾಕಿ ಗಿಡಗಳನ್ನೆಲ್ಲ ನೀಟಾಗಿ ಮತ್ತೆ ಇನ್ನೊಮ್ಮೆ ನೆಟ್ಟು ಸೊ ಈ ರೀತಿ ಎಲ್ಲ ಪಾಟ್ ರೆಡಿ ಮಾಡಿಬಿಟ್ಟು ನನ್ನ ತಮ್ಮನಿಗೆ ಕೊಡ್ತಾಯಿದ್ದೆ. ಅವನು ಈ ರೀತಿ ನೀಟಾಗಿ ಅರೇಂಜ್ ಮಾಡ್ತಾಯಿದ್ದ. ಇನ್ನು ದೊಡ್ಡ ದೊಡ್ಡ ಪಾಟ್ಗಳನ್ನೆಲ್ಲ ಒಂದು ಕಡೆ ಜೋಡಿಸ್ತಾ ಇದ್ದೀವಿ, ಹಾಗೆಯೇ ಚಿಕ್ಕ ಚಿಕ್ಕ ಪಾಟ್ಗಳನ್ನೆಲ್ಲ ಒಂದು ಕಡೆ ಜೋಡಿಸ್ತಾ ಇದ್ದೀವಿ. ಈ ರೀತಿ ಆಲ್ ಓವರ್ ಬ್ಲಾಕ್ ಇರೋದಕ್ಕೆ ಒಂದು ಸ್ವಲ್ಪ ನಮಗೆ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ನಾವು ಆ ಟೈಮಲ್ಲಿ ಏನು ಮಾಡಿದ್ವಿ ಗೊತ್ತಾ, ಬಿಸಾಡೋದು ಬೇಡ ಇರಲಿ ಬಿಡು ಅಂತ ಅಂದ್ಬಿಟ್ಟು ಹಾಗೆ ಇಟ್ಕೊಂಡ್ವಿ. ಸೊ ಅದು ಇದ್ದಿದ್ದರಿಂದನೇ ನಮಗೆ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಆ ಟೈಮಲ್ಲಿ ಅಯ್ಯೋ ಬೇಡ ಬಿಡು ಅಂತ ಅಂದ್ಬಿಟ್ಟು ಹೊರಗಡೆ ಇಟ್ಬಿಟ್ಟಿದ್ದಿದ್ರೆ ಯಾರಾದರೂ ಸುಮ್ಮನೆ ಯೂಸ್ ಮಾಡ್ಕೊಂಡು ಬಿಡ್ತಾಯಿದ್ರು, ಅಂದರೆ ಲೈಕ್ ಬೇರೆಯವ್ರ ಮನೆಯವರು ತೊಗೊಂಡು ಹೋಗ್ತಾಯಿದ್ರು. ಅದಂತೂ ಎಂಥ ವೇಸ್ಟ್
ವೇಸ್ಟ್ ಆಗ್ತಿರಲಿಲ್ಲ. ಬಟ್ ನಮಗಂತೂ ಈ ರೀತಿ ಯೂಸ್ ಆಗ್ತಿದೆಯಲ್ಲ ಅನ್ನೋದೇ ಒಂಥರ ಖುಷಿ ಅಷ್ಟೇನೆ. ಸೊ ತೊಗೊಳ್ಳೋವರೆಗೂ ಇದನ್ನು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಇದರಲ್ಲೇ ಕೆಳಗಡೆ ಕಸ ಬಿದ್ದರೂ ಕೂಡ ಆರಾಮಾಗಿ ಇವಾಗ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೋಬೋದು. ಅಷ್ಟಾಗೇನು ಕಷ್ಟ ಅಂತ ಅನಿಸಲ್ಲ. ಸೊ ಈ ಕಡೆ ನೋಡ್ತಾ ಇದ್ದೀರಲ್ಲ, ಒಂದು ಸೈಡ್ ಬಂದುಬಿಟ್ಟು ಶೋ ಪ್ಲ್ಯಾಂಟ್ಸ್ನೆಲ್ಲ ಇಡ್ತಾಯಿದ್ದೀವಿ, ಇನ್ನೊಂದು ಸೈಡ್ ಬಂದುಬಿಟ್ಟು ಹೂವಿನ ಗಿಡಗಳನ್ನೆಲ್ಲ ಇಟ್ಟಿದ್ದೀವಿ. ಇನ್ನು ಈ ಸೈಡ್ ಬಂದರೆ ಚಿಕ್ಕ ಚಿಕ್ಕ ಪಾಟ್ಗಳೆಲ್ಲ ಏನಿದೆ ಅದನ್ನು ಜೋಡಿಸ್ಕೊಂಡಿದ್ದೀವಿ. ಚಿಕ್ಕ ಚಿಕ್ಕ ಪಾಟಲ್ಲಿ ಯಾಕೆ ಹಾಕಿದ್ದೀನಿ ಅಂತ ಅಂದರೆ, ಇವಾಗ ನನಗೆ ಒಂದು ಗಿಡ ಇರುತ್ತೆ ಅಲ್ವಾ, ಸೊ ಅದನ್ನು ಮಲ್ಟಿಪಲ್ ಗಿಡ ಮಾಡಬೇಕು ಅನ್ನೋ ಥರ ಇರುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಚಿಕ್ಕ ಚಿಕ್ಕ ಪಾಟೆಲ್ಲ ಏನು ನರ್ಸರಿಯಿಂದ ಗಿಡ ತರ್ತೀವಲ್ವ, ಆ ಪಾಟ್ನ ವೇಸ್ಟ್ ಮಾಡಬಾರ್ದು ಅಂತ ಸೊ ಅದರಲ್ಲಿ ಒಂದಷ್ಟು ಗಿಡಗಳನ್ನೆಲ್ಲ ಹಾಕಿ ಇಟ್ಟಿದ್ದೀನಿ. ಸೊ ಈ ರೀತಿಯಾಗಿ ನೋಡ್ಬೋದು, ನಾವಿವಾಗ ಜೋಡಿಸಿದ್ದೀವಿ ಒಂದು ಕಡೆ. ಸೊ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ಇವಾಗಂತೂ ಟೆರೆಸ್ ನೋಡೋದಕ್ಕೆ. ಕಂಪ್ಲೀಟಾಗಿ ನಾನು ಯಾವ ರೀತಿ ಇದೆ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ. ಬಟ್ ನಿಜ ಹೇಳ್ತೀನಿ, ಫಸ್ಟಿಗಿಂತ ಈಗ ನಮ್ಮ ಟೆರೆಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಜೀವನ್ಗಂತೂ ಆಲ್ಮೋಸ್ಟ್ 2-3 ವಾರದಿಂದ ನಾನು ಟೆರೆಸ್ ಕ್ಲೀನ್ ಮಾಡೋಣ ಅಂತ ಹೇಳಿ ಸಾಕಾಯಿತು. ಸೊ ಫೈನಲಿ ನಾನು ನನ್ನ ತಮ್ಮ ಇಬ್ಬರು ಸೇರಿಕೊಂಡು ಇವತ್ತು ಟೆರೆಸ್ ಎಲ್ಲ ಕ್ಲೀನ್ ಮಾಡಿದ್ವಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ನನಗಂತೂ ತುಂಬ ಸಮಾಧಾನ ಅಂತ ಅನ್ನಿಸ್ತು ಈಗ. ಸೊ ಜೀವನ್ ಬಂದಮೇಲೆ ಅವ್ರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನ್ನ ಮಗನಿಗಂತೂ ಏನು ಗೊತ್ತಾ, ಇವಾಗ ಅವನು ಪಾಟೆಲ್ಲ ಜೋಡಿಸೋವಾಗ, ಮಮ್ಮಿ ನಾನು ಎಲ್ಲಿ ಇಲ್ಲಿ ಸೈಕಲ್ ಹೊಡೆಯೋದು, ನಾನು ಎಲ್ಲಿ ಇಲ್ಲಿ ಆಟ ಆಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಕೇಳ್ತಿದ್ದ. ಯಾಕೆ ಅಂತಂದರೆ ನಾವು ಸೆಂಟರಲ್ಲೆಲ್ಲ ಪಾಟ್ಗಳನ್ನ ಜೋಡಿಸ್ಬಿಟ್ಟಿದ್ವಲ್ಲ, ಹಾಗಾಗಿ ಆಮೇಲೆ ಎಲ್ಲ ಈ ರೀತಿ ಅರೇಂಜ್ ಮಾಡಿದ್ಮೇಲೆ ಅವ್ನಿಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಅವನು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಿದೆ ಮಮ್ಮಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದ. ಹಾಗೆಯೇ ಈ ರೀತಿ ನಾನು ಗಿಡಗಳಿಗೆಲ್ಲ ನೀರನ್ನ ಸ್ಪ್ರೇ ಮಾಡ್ತಾ ಇದ್ನಲ್ಲ, ಅವನು ಆಟ ಆಡೋಕ್ಕೆ ತುಂಬ ಇಷ್ಟಪಡ್ತಿದ್ದ. ಸೊ ಹಾಗಾಗಿ ನಾನು ಅವನ ಜೊತೆನೂ ಕೂಡ ಈ ರೀತಿಯಾಗಿ ಜಸ್ಟ್ ಒಂದು 5 ನಿಮಿಷ ಆಟ ಆಡಿದೆ ಅಷ್ಟೇನೆ. ತಣ್ಣೀರು ಕೋಲ್ಡ್ ಆಗುತ್ತೆ ಅವೆಲ್ಲ ನಿಜ, ಬಟ್ ನಿಜ ಈ ಥರ ಒಂದು ಸಣ್ಣ ಪುಟ್ಟ ಮೂಮೆಂಟ್ ಮಕ್ಳಿಗೂ ಕೂಡ ತುಂಬ ಖುಷಿ ಕೊಡುತ್ತೆ ಅನ್ನೋವಾಗ ಸೊ ನಾವು ಅವ್ರ ಜೊತೆ ಸೇರಿಕೊಂಡು ಒಂದು ಸ್ವಲ್ಪ ಆಟ ಆಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಹಾಗಾಗಿ ನನ್ನ ಮಗನ ಜೊತೆ ಒಂದು 5 ನಿಮಿಷ ಆಟ ಆಡಿದೆ ಅಷ್ಟೇ ನೀರಲ್ಲಿ. ಇನ್ನು ನಾವ್ಯಾವ ರೀತಿ ಟೆರೆಸ್ ಮೇಕೋವರ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ, ನಿಮ್ಗೆ ಇಷ್ಟ ಆಯಿತಾ ಅಂತ ಅಂದ್ಬಿಟ್ಟು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂಥರ ತುಂಬ ಫ್ರೆಶ್ ಫೀಲ್ ಅಂತ ಅನ್ನಿಸ್ತಾ ಇತ್ತು ನನಗೇನೆ. ಇಷ್ಟು ದಿನ ನಾವು ಯಾಕೆ ಈ ಒಂದು ಕೆಲಸನ ಮಾಡಿರಲಿಲ್ಲ ಅಂತ ತುಂಬಾ ಬೇಜಾರಾಗ್ತಿತ್ತು. ಫೈನಲಿ ನಾವು ನಮ್ಮ ಟೆರೆಸ್ನ ಈ ರೀತಿಯಾಗಿ ಮೇಕೋವರ್ ಮಾಡಿದ್ದೀವಿ ಫ್ರೆಂಡ್ಸ್. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಟೈಮ್ ಆಗಲೇ ಈಗ 6 ಕಾಲಾಗಿದೆ. ಇವಾಗ ಮೇಲ್ಗಡೆ ಟೆರೆಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಗಿಡಗಳನ್ನೆಲ್ಲ ಜೋಡಿಸ್ಬಿಟ್ಟು ಬಂದೆ. ತುಂಬ ಸಾಕಾಗೋಗ್ಬಿಟ್ಟಿದೆ ಅಂತ ಹೇಳ್ಬೋದು. ನನ್ನ ತಮ್ಮ ಬಂದಾಗ ಟೈಮ್ ಆಗಲೇ 2:15 2:15 ಏನೋ ಆಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ತೊಗೊಂಡಿದ್ದೀವಿ ಕಂಪ್ಲೀಟ್ ಟೆರೆಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ. ನಿಜ ಸಾಕಾಗೋಯಿತು. ಒಂದು ನಿಮಿಷನೂ ಕೂಡ ಪಾಪ ನನ್ನ ತಮ್ಮ ರೆಸ್ಟ್ ಮಾಡೋಕ್ಕೆ ಅಂತ ಕೂತ್ಕೊಂಡೇ ಇರಲಿಲ್ಲ. ನಿಜ ತುಂಬಾ ಹೆಲ್ಪ್ ಮಾಡ್ದೆ. ನನಗೂ ಕೂಡ ತುಂಬಾ ಖುಷಿ ಆಯಿತು. ಸೊ ಇವಾಗ ಹೋಗಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಪೂಜೆ ಮಾಡಬೇಕು. ದೇವ್ರ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಸ್ವಲ್ಪ ಡಿಮಾರ್ಟಿಗೆ ಹೋಗಬೇಕು, ಗ್ರೋಸರೀಸ್ ಎಲ್ಲ ತೊಗೊಂಬರ್ಬೇಕು. ಆಗಲೇ ಒಂದು ವಾರದಿಂದ ಅಂದ್ಕೊಳ್ತಾನೆ ಇದ್ದೀನಿ ಹೋಗೋಣ ಅಂತ, ಬಟ್ ಹೋಗೋದಕ್ಕೆ ಆಗ್ತಾನೇ ಇಲ್ಲ. ಸೊ ಒಂದು ಸ್ವಲ್ಪ ಅಡುಗೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.